ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್, ಆಕಾಶ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಗೆ ಗೊತ್ತೇ ಇದೆ, ಇದು ಅಶ್ವಿನಿ ಮೇಡಮ್ ಅವರು ಅಭಿಮಾನಿಗಳಿಗೋಸ್ಕರ ಕೊಡ್ತಿರುವಂತಹ ಅಪ್ಪು ಸರ್ ಬರ್ತ್ಡೇ ಗಿಫ್ಟ್ ಅಂತಾನೆ ಹೇಳಬಹುದು. ಸೊ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ನರ್ತಕಿ ಥಿಯೇಟರ್ ನಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಸಿನಿಮಾನ ನಾವು ನೋಡ್ಬೇಕು ಅಂತ ಹೇಳಿ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಫ್ಯಾನ್ಸ್ ಇದ್ದಾರೆ ಅಪ್ಪು ಸರ್, ಅವರ ಅಪ್ಪಟ ಅಭಿಮಾನಿಗಳು. ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಗುತ್ತೆ ಮೇಡಮ್. ಇವತ್ತು ಆಕಾಶ್ ಫಿಲಂ ರಿಲೀಸ್ ಆಗ್ತಾ ಇದೆ. ನಮಗೆ ವರ್ಷಕ್ಕೊಂದ್ಸಲ ಹಬ್ಬ ಬರೋಂಥ ಹಬ್ಬ ಇದು, ಅಪ್ಪು ಅವರ ಹುಟ್ಟುಹಬ್ಬ. ಸೊ ಅದರ ಪ್ರಯುಕ್ತವಾಗಿ ಆಕಾಶ್ ಫಿಲಂ ರಿಲೀಸ್ ಆಗಿರೋದ್ರಿಂದ ನಾವು ಮಾಲೂರಿಂದ ಬಂದಿದ್ದೀವಿ, ಕೋಲಾರ ಜಿಲ್ಲೆ ಮಾಲೂರಿಂದ ಬಂದಿದ್ದೀವಿ. ಸೊ ತುಂಬ ಖುಷಿ ಆಗುತ್ತೆ ಮೇಡಮ್ ಸಿನಿಮಾ ನೋಡೋದಕ್ಕೆ. ಮೇಡಮ್ ಅವ್ರ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ ಮೇಡಮ್. ನಮಗೆ ಅವರು ಫಾರಿನ್ ಟ್ರಿಪ್ ಹೋಗಿದ್ದಾರೆ ಅನ್ಸುತ್ತೆ, ಮನೇಲಿ ಸಿಗೋದಿಲ್ಲ. ಮೊನ್ನೆ ತಾನೇ ವಿಡಿಯೋ ಹಾಕಿದ್ರು. ಸೊ ನಾ ಮನೇಲಿ ಇರೋದಿಲ್ಲ, ಬರಬೇಡಿ ಮನೆ ಹತ್ರ ಅಂತ. ನಾವು ಕಾಯ್ತಾ ಇದ್ದೀವಿ, ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ. ಸೊ ಫಾರಿನ್ ಟ್ರಿಪ್ಪಿಂದ ಬೇಗ ಬರಲಿ, ನಮ್ಮ ಅಪ್ಪು ಅವ್ರನ್ನ ನೋಡೋಂಗಾಗ್ಲಿ ಮೇಡಮ್. ಎಷ್ಟು ಭಾವುಕ ಆಗುತ್ತೆ ನೋಡಿ. ಫಾರಿನ್ ಟ್ರಿಪ್ ಹೋಗಿದ್ದಾರೆ, ಅವ್ರದ್ದು ವಿಡಿಯೋ ವೈರಲ್ ಹಾಕಿದ್ದಾರೆ. ವಿಡಿಯೋ ಹಾಕ್ಬಿಟ್ಟು ಫಾರಿನ್ ಟ್ರಿಪ್ ಹೋಗ್ತಾರೆ, ಆದಷ್ಟು ಬೇಗ ಬರ್ತಾರೆ ಅಂತ ಹೇಳಿ ಅಭಿಮಾನಿಗಳು ಇವತ್ತಿಗೂ ಕೂಡ ಕಾಯ್ತಾ ಇದ್ದಾರೆ. ಸರ್, ಏನಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಗುತ್ತೆ ಮೇಡಮ್. ವರ್ಷಕ್ಕೊಂದು ಹಬ್ಬ ಥರ ನಮಗಿದು. ಬಾಸ್ ಇಲ್ಲ ಅಂತ ಕೆಲವ್ರು ಹೇಳ್ಬೋದು, ನಮ್ಮ ಮನಸ್ಸಲ್ಲಿ ಅಜರಾಮರ, ನಾವು ಅದನ್ನ ಮರೆಯಲ್ಲ. ಸೊ ಒಂದು ವರ್ಷಕ್ಕೊಂದ್ಸರಿ ಹಬ್ಬ ಖುಷಿ ಪಡ್ತೀರಿ. ನಾವು ಮಾಲೂರಿಂದ ಬಂದಿರೋದು. ಅಪ್ಪು ಅಂದರೆ ಪ್ರಾಣ, ಅವ್ರಂದ್ರೆ ಜೀವ. ಫಿಲಮ್ ನೋಡೋಕೆ ಬಂದಿರಿ, ಖುಷಿ ಪಡ್ತೀರಿ ಅಷ್ಟೇ. ಪ್ರತಿದಿನ ಪ್ರತಿ ಸೆಕೆಂಡ್ ತಿನ್ನೋ ಊಟ ಆಗಲಿ, ನಿದ್ದೆ ಟೈಮಲ್ಲಾಗಲಿ ಒಬ್ರಿಗೆ ಒಳ್ಳೇದು ಬಯಸ್ಬೇಕು. ನಮ್ಮ ಕೆಟ್ಟ ಶತ್ರು ಇರೋ ಅವ್ರು ಒಳ್ಳೇದೇ ಬಯಸ್ತೀರಿ ಅಷ್ಟೇ. 100% ಮಾಡ್ತೀರಿ ಮೇಡಮ್. ನಮ್ಮ ಕೈಲಾದ ಸಹಾಯ, ಅನಾಥಾಶ್ರಮ ಬಂದು ಅನುದಾನ ಆಗಿರ್ಬೋದು, ಅಂಶ ಕೈಲಿ ಮಾಡಬಾರ್ದು ಅಂತ ಹೇಳಿದ್ರೆ ನಮ್ಮ ಕೈಲಾದ ಜನರಿಗೆ ಬಡತನಕ್ಕೆ ಆದಷ್ಟು ನಾವು ಸಪೋರ್ಟ್ ಮಾಡ್ತೀರಿ, ಹೆಲ್ಪ್ ಮಾಡಿದ್ದೀರಿ, ಮುಂದೆನೂ ಮಾಡ್ತೀರಿ. ಅವ್ರ ಆದರ್ಶನೇ ನಮ್ಮ ಮುಖ್ಯ. ಮಾರ್ಚ್ 17ನೇ ತಾರೀಕು ಅವರು ಬರ್ತಡೇ. 1975ರಲ್ಲಿ ಹುಟ್ಟಿದ್ದು. ಅವ್ರು ಯಾವತ್ತೂ ಡ್ಯಾಡಿಯೋ ಜೊತೆ ಇದ್ದರು. ಒಂದು 25 ಸಿನಿಮಾನ ಬಾಲ ಕಾರ್ಮಿಕವಾಗಿ ಚೆನ್ನಾಗಿ ಆರ್ಟ್ ಮಾಡಿದ್ರು. ಒಂದು ಟೋಟಲ್ 46 ಚಿತ್ರ ಅವ್ರದ್ದು, 25 ಬಾಲ ಕಾರ್ಮಿಕ ಮಾಡೋದು. ಚಿಕ್ಕಂದಿದ್ದ ಥರ ಸಂತೋಷವಾಗಿ ನಮ್ಮನ್ನೆಲ್ಲ ಆಡ್ಸ್ಕೊಂಡು ಕೂತ್ಕೊಂಡು ನೋಡ್ಕೊಂಡು ನಗ್ನಗ್ತಾ ಬಂದು ಇವತ್ತವರೆಗೂ ನಾವು ಅಪ್ಪನ ಇಲ್ಲ ಎಲ್ಲೋ ಇದ್ದಾರೆ, ಶೂಟಿಂಗ್ ಹೋಗಾರೆ, ಹಂಗೆ ಹಿಂಗೆ ಅನ್ಕೊಂಡಿರ್ತು ಹೊರತು ಮರಣ ಆಗಿಲ್ಲ ಅಂತಿಲ್ಲ. ಆಕಾಶನಿಗೆ ಅವರು ಆಕಾಶದಲ್ಲೇ ಇಲ್ಲ, ನಮ್ಮ ಜೊತೆನೇ ಇದ್ದಾರೆ. ಎಲ್ಲೋ ಬೆಂಗಳೂರು ಗಾಂಧಿನಗರದ ಇಲ್ಲೇ ತಿರುಗಾಡ್ತಾ ಇರೋದು ಒಂಥರ ಇದು. ಅವರು ಅಷ್ಟು ನಮ್ಮ ಅಪ್ಪು ಅಂದ್ರೆ ಭಾಳ ಇಷ್ಟ ನಮಗೆ. ಅವ್ರು ಬೆಳಿಗ್ಗೆ ಇದ್ದರು ಅವ್ರ ಮನೆ ಹತ್ರ ಹೋದರೆ ಅವ್ರ ಮನೆ ನಂಬರ್ ನೋಡಿದ್ರೆ 40 ಇತ್ತು, ಅವ್ನ ಕಾರ್ ನಂಬರ್ ನೋಡಿ ಕೂಡ 40 ಇತ್ತು. ಅವ್ರು ಲಾಸ್ಟಲ್ಲಿ ಸಿನಿಮಾ ಮಾಡಿದ್ರು ಕೂಡ 40 ಇತ್ತು. ಅವರು ಕೂಡ 11 ಗಂಟೆ 11 ನಿಮಿಷಕ್ಕೆ ನಮ್ಮನ್ನೆಲ್ಲ ದೂರ ಬಿಟ್ಟು ಇದೇ ಶುಕ್ರವಾರ ದಿನ ಅವರು ಈ ಥರ ಆಗ್ಬಿಟ್ರು. ಅವ್ರು ಕೂಡ ಅಪ್ಪು ಅವ್ರ ಅಪ್ಪು ಹತ್ರ ನಾವು ಇವತ್ತು ಮಾತಾಡ್ತಿದ್ದೆ. ನೀವು ಭಕ್ತಿಯಲ್ಲಿ ಬೇಡರೆ ಕಣ್ಣಪ್ಪ, ಮಕ್ಕಳಲ್ಲಿ ತ್ರಿಮೂರ್ತಿಗಳು, ಸಂತೋಷದಲ್ಲಿ ಭಾಗ್ಯವಂತರು, ಇತ್ತೀಚೆಗೆ ಸತ್ಯ ಹರಿಶ್ಚಂದ್ರ, ದಾನದ ಮೇಲೆ ಕಸ್ತೂರಿಸ, ಅವ್ರನ್ನ ಕರಿಬೇಕಾದ್ರು ದೇವ ಸಂಸ್ಥೆ ಡಾಕ್ಟರ್ ರಾಜ್ಕುಮಾರ್ ಅವರ ಏಕಾಗಿ ಪುತ್ರ ಅಂದರೆ ನೀವು ಬಂದ್ರೆ ಅಂಥವ್ರು. ನಮ್ಗೆ ಅಪ್ಪು ನಮ್ಮನ್ನೆಲ್ಲ ಬಿಟ್ಬಿಟ್ಟು ದೂರ ಆಗೋರು ಅಂದರೆ ಒಂದೆಲ್ಲ ಒಂದು ನಾವು ಹುಟ್ಟು ಉಚಿತ, ಸಾವು ಖಚಿತನಾಗಿ. ಅವಾಗೆಲ್ಲ 90 ವರ್ಷ 100 ವರ್ಷ ಆಯ್ಸಿಸುತ್ತೆ, ಇವಾಗೆಲ್ಲ 50 ವರ್ಷಗಳಿಗೆ ಮುಗಿಸ್ತಾರೆ. ಹಾಗೆ ನಮ್ಮ ಅಪ್ಪು ನಮ್ಮನ್ನ ಕೂಡ ಬನ್ನಿ ನೀವು ಕೂಡ ಬೇಗ ಅಂತ ಕನಸಲ್ಲೆಲ್ಲ ಕಾಣಿಸ್ಕೊತಾರೆ. ಅಲ್ಲಿ ಇದೆ ಮನ್ಸ ಹುಟ್ಟಿದ ಮೇಲೆ ಕೋಟಿ ಇರ್ಬೋದು, ಏನೇನೋ ಇರ್ಬೋದು, ಹೊಟ್ಟೆ ತುಂಬ ಊಟ ಮಾಡಬೇಕು, ನೀರು ಕುಡಿಬೇಕಪ್ಪ, ಅದೇ ಹೊಟ್ಟೆ ತುಂಬ ಸಾಕು. ಮನ್ಸಿಗೆ ಏನೇನೋ ಆಸೆ ಇರ್ತದೆ, ಆ ಊಟ ನೀರು ಬಿಟ್ರೆ ಇನ್ನೇನಿಲ್ಲ. ಜೈ ಡಾಕ್ಟರ್ ರಾಜ್ಕುಮಾರ್ಗೆ. ನಾವು ದೊಡ್ಡ ಮನೆ ಕುಟುಂಬದ ದೊಡ್ಡಬಳ್ಳಾಪುರ ತುಮಕೂರಿನಿಂದ ನಮ್ಮ ಅಧ್ಯಕ್ಷರು ಚೌಡರಾಜು, ನಾವು ಒಡ ಹುಟ್ಟಿದವರು. ಅಂಬರೀಷು, ಡಾಕ್ಟರ್ ರಾಜ್ಕುಮಾರು, ಈಗೇನು ಅವರೇ ದರ್ಶನ್, ಸುದೀಪ್, ಯಶು ಎಲ್ಲ ಅಣ್ಣವ್ರ ಅಭಿಮಾನಿಗಳೇ. ಎಲ್ಲ ಅಣ್ಣವ್ರು ನೋಡಿ ಬೆಳೆದಾರೆ. ಈಗ ರಮ್ಯಾ, ರಕ್ಷಿತಾ, ಅಪ್ಪು ಅವ್ರ ಬಗ್ಗೆ ಅಲ್ಲ. ಯಾಕೆಂದ್ರೆ ಯಾವುದೇ ಎಫೆಕ್ಟ್ ಇಲ್ದಂಗೆ ಮಾತಾಡ್ಬೇಕು ಮೇಡಮ್ರೆ. ನಾವು ಯಾರನ್ನೂ ದೋಷಿಸಲ್ಲ, ಎಲ್ಲ ನಮ್ಮ ಅಭಿಮಾನಿಗಳೇ. ನಾವು ತುಮಕೂರಿಂದ ದೊಡ್ಡಬಳ್ಳಾಪುರದಿಂದ ಬಂದಿದ್ದೀವಿ, ಅಲ್ಲೂ ಸಿನಿಮಾ ಹಾಕ್ಯವ್ರೆ. ನಾವು ಇಲ್ಲಿ ಸಿನಿಮಾ ಬಿಡುಗಡೆ ಆದಾಗ 21ನೇ ವರ್ಷದಾಗ ನೋಡಿದ್ವಿ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆದಮೇಲೆ ಅಪ್ಪು ಅವರು ಸಾಂಸಾರಿಕವಾಗಿ ಹೆಣ್ಮಕ್ಳು, ಸ್ಟೂಡೆಂಟ್ಗಳು ಎಲ್ಲ ನೋಡೋ ಅಂಥ ಮನೆ ಮಾತಾಗಿರ್ತಕ್ಕಂಥ ಚಿತ್ರಗಳನ್ನ ಕೊಟ್ಟಂಥ ಅಪ್ಪು ಅವರು ಇವಲು ಅವರೇ ಮುಂದೂ ಇರ್ತಾರೆ. ಅವ್ರು ಯಾವಾಗಲೂ ಚಿರಾಯ ಅಜರ ಅಮರ. ಮುಂದೆ 17ನೇ ತಾರೀಕು 1 ಲಕ್ಷ ಜನಕ್ಕೆ ಅನ್ನ ಸಂತರ್ಪಣೆ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಹತ್ರ. ಅಶ್ವಿನಿ ಅಕ್ಕರು ಅದೆಲ್ಲ ಪಾರ್ವತಮ್ಮರ ಥರ ದಿಟ್ಟಿ ಹೆಜ್ಜೆ ಇಟ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾವ್ರೆ. ಅವ್ರಿಗೆ ದೇವರು ಆರೋಗ್ಯ ಕೊಟ್ಟು ಅವ್ರ ಮಕ್ಕಳನ್ನೆಲ್ಲನ ಒಳ್ಳೆ ವಿದ್ಯೆ ಕೊಟ್ಟು ಒಳ್ಳೆ ಜನಕ್ಕೆ ಒಂದು ದಾನ ಧರ್ಮ ಮಾಡೋ ಇದನ್ನು ಕೊಟ್ಟು ಇದು ಮಾಡಲಿ ಅಂತ ಕೇಳ್ಕೊಂತೀವಿ ಮೇಡಮ್. ತುಮಕೂರು ತೋಂಕೆರೆಯಿಂದ ಬಂದಿದ್ದೀವಿ.
ಹಾಂ ಮೇಡಮ್, ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಓಮ್ ಪಿಕ್ಚರ್ ಶೂಟಿಂಗ್ ಇವಾಗ ಉಪೇಂದ್ರ ಡೈರೆಕ್ಷನು ಅವತ್ತೊಂದು ಹೋಮ್ ಪಿಕ್ಚರಲ್ಲಿ ಒಂದು ಸಾಂಗ್ ನಡೀತಾ ಇತ್ತು, ಕೋಮ ಕೋಮ. ಅದು ಯಾರು ಗೊತ್ತಾ ರೀ? ನಮ್ಮ ಅಪ್ಪು ಸರೇ. ಅದು ಉಪೇಂದ್ರ ಅವ್ರು ಹೇಳಿದ್ರು, ಡೈರೆಕ್ಷನ್ ಉಪೇಂದ್ರ, ಬಟ್ ಆ ಹಾಡಿಗೆ ಅದು ಶಬ್ದ ಕೊಟ್ಟವ್ರೆ ನಮ್ಮ ಅಪ್ಪು ಸರ್. ಥ್ಯಾಂಕ್ ಯು, ವೆರಿ ಗುಡ್, ಥ್ಯಾಂಕ್ ಯು ಮೇಡಮ್. ಅಪ್ಪು ಸರ್ ಅವರ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಇನ್ನೇನು ಅಪ್ಪು ಸರ್ ಹುಟ್ಟು ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇದಾವೆ. ಅಪ್ಪು ಸರ್ ಅವರ ಕಟೌಟ್ ಏನಿದೆ ಅದಕ್ಕೆ ಇವತ್ತು ಕೂಡ ಭರ್ಜರಿಯಾಗಿ ಪೂಜೆಯನ್ನ ಸಲ್ಲಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಓಕೆ, ಮತ್ತೆ ಬಿಡುಗಡೆ ಆಗ್ತಾ ಇರೋದು ಅಪ್ಪು ಸಾರ್ನ ಮತ್ತು ಅವ್ರ ಹುಟ್ಟುಹಬ್ಬನ ಡೆಡಿಕೇಟ್ ಮಾಡ್ತಾ ಇರೋದು ಎಲ್ಲ ಕರ್ನಾಟಕದ ಅಭಿಮಾನಿಗಳ ಪರವಾಗಿ. ಅಪ್ಪು ಸಾರ್ಗೆ ದೃಷ್ಟಿ ಆಗಬಾರ್ದು, ಚಿತ್ರ ಯಶಸ್ವಿ ಆಗಲಿ. ಎಲ್ಲ ಅಭಿಮಾನಿಗಳ ಪರವಾಗಿ ಅಪ್ಪು ಸಾರ್ ಅವರ ಜನ್ಮದಿನದ ಅಂಗವಾಗಿ ಮರು ಬಿಡುಗಡೆ ಆಗ್ತಿರುವ ಆಕಾಶ್ ಚಿತ್ರ ಮತ್ತೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಯಶಸ್ವಿಗೊಳಿಸ್ಲಿ ಅಂತ ಅವ್ರ ಅಭಿಮಾನಿಗಳ ಪರವಾಗಿ, ಎಲ್ಲ ಅಭಿಮಾನಿಗಳ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಅವ್ರಿಗೆ ದೃಷ್ಟಿ ತೆಗೆಯೋದ್ರ ಮೂಲಕ ಆ ರೀತಿ ಬೆಳಗ್ಗೆ ಇದು ಮಾಡ್ತಾ ಇದ್ದೀವಿ. ತುಂಬಾ ನೆನಪಾಗ್ತಿದೆ ಮೇಡಮ್, ಅದಕ್ಕೆ ಈ ಸೆಲೆಬ್ರೇಷನ್ ಎಲ್ಲ ಮಾಡ್ತಾ ಇದೀವಿ. ನಮ್ಮ ಅಣ್ಣವರೆಲ್ಲ ಬಂದಿದ್ದಾರೆ, ತುಂಬಾ ಖುಷಿ ಆಗ್ತಿದೆ. ಅದಕ್ಕೋಸ್ಕರ ನಮ್ಮ ಸಂತೋಷಕ್ಕೆಲ್ಲ ಮಾಡ್ತಾ ಇದೀವಿ. ಅಷ್ಟೇ, ನಮ್ಮ ಸಂತೋಷಕ್ಕೆಲ್ಲ ಇದೆಲ್ಲ ಮಾಡ್ತಾ ಇದೀವಿ. ಅಪ್ಪು ಸರ್ಗೆ ಎಷ್ಟು ಋಣಿ ಆಗಿದೀವಿ ಅಂತ ನಮಗ್ ಗೊತ್ತು. ಆ ಪ್ರೀತಿ ಅಭಿಮಾನದಿಂದ ಇವಾಗೆಲ್ಲ ಮಾಡ್ತಾ ಇದೀವಿ ಅಂತ ಹೇಳಕ್ಕೆ ಸರ್. ಬೆಂಗಳೂರಿಗೆ ಸಾವಿರಾರು ಹೀರೋ ಬರ್ತಾರೆ ಹೋಗ್ತಾರೆ, ಇಲ್ಲಿರೋದು ಅಪ್ಪು ಲೋಕಲ್ ಮಾತ್ರ. ಜೈ ಅಪ್ಪು. ಬೆಂಗಳೂರಿಗೆ 100 ಜನ ಕಮಿಷನರ್ ಬರ್ತಾರೆ ಹೋಗ್ತಾರೆ, ಇಲ್ಲಿರೋದು ಒಬ್ನೇ ಅಪ್ಪು ಲೋಕಲ್. ಏನ್ ಮಾತಾಡೋದು, ಅವ್ರು ಮಾತಾಡೋದಕ್ಕೆ ಎಣ್ಣೆನೇ ಇಲ್ಲ. ಯಾಕೆಂದ್ರೆ ಇಷ್ಟೊಂದು ಅಭಿಮಾನಿಗಳನ್ನ ಹೊಂದವ್ರೆ. 2005 ರಿಲೀಸ್ ಆಗಿದ್ದ ಸಿನಿಮಾ ಇವತ್ತು ಇಷ್ಟು ಕ್ರೇಜ್ ಐತಿ ಅಂದ್ರೆ ಯಾವ ಥರ ನೀವೇ ನೋಡಿ, ಯಾವ ಥರ ಅಪ್ರಿಷಿಯೇಟ್ ಮಾಡಬೇಕು. ಅಪ್ಪಗಿರೋದು ಗತ್ತು ಗಾಂಧರ್ಯ ಗಮ್ಮತ್ತು ಇದೇನೇನೆ. ಯಾಕೆಂದ್ರೆ ಗಮನಿಸಬಹುದು 25 ವರ್ಷಗಳ ನಂತರ ಅಗೈನ್ ಆಕಾಶ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಇವತ್ತಿಗೂ ಕೂಡ ಥಿಯೇಟರ್ ಅಲ್ಲಿ ಇಷ್ಟು ಜನ ಬಂದು ಸಿನಿಮಾ ನೋಡ್ತಿದ್ದಾರೆ ಅಂದ್ರೆ ಒಂಥರ ಖುಷಿ ಅನ್ಸುತ್ತೆ. ನೋಡ, ಇಲ್ಲಿ ಅಪ್ಪು ಅಭಿಮಾನಿಗಳಿದ್ದಾರೆ, ಮಾತಾಡ್ತೀನಿ ಸರ್. ಹೇಳಿ ಸರ್. ಮೇಡಮ್, ತುಂಬಾ ಖುಷಿ ಆಗುತ್ತೆ. ನಮ್ಗೆ ವರ್ಷದಲ್ಲಿ ಹಬ್ಬ ಅಂದ್ರೆ ಇದೊಂದೇ ಹಬ್ಬ ನಮ್ಗೆ ವರ್ಷದಲ್ಲಿ. ಅವ್ರು ಯುಗಾದಿ ಆಗಿರುತ್ತೆ, ನಮ್ಗಂತೂ ಇದೆ. ಆದ್ರೆ ಅಪ್ಪು ಬಾಸ್ ಇಲ್ಲ ಅಂತ ಯಾವತ್ತೂ ಅನ್ಕೊಳಲ್ಲ. ಸೂರ್ಯಚಂದ್ರ ಇಲ್ಲಿವರೆಗೂ ಇದ್ದೇ ಇರ್ತಾರೋ ಅಲ್ಲಿವರೆಗೂ ನಮ್ಮ ಬಾಸ್ ಇದ್ದೇ ಇರ್ತಾರೆ. ದಯವಿಟ್ಟು ಇವಾಗ ಫ್ಯಾನ್ಸ್ ವಾರು ಅದು ಇದು ಎಲ್ಲ ಬಿಟ್ಬಿಡಿ. ಯಾಕಂದ್ರೆ ನಮ್ಮ ನಗು ಮುಖ ನೋಡಿ ಕಲಿಬೇಕು ಸುಮಾರು ಜನ. ಯಾಕಂದ್ರೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಅವ್ರಿಲ್ಲ ಅಂತ ಅನ್ಕೊಳ್ಳೋದು ತುಂಬಾ ಬೇಜಾರಾಗುತ್ತೆ. ಬಟ್ ಏನ್ ಮಾತಾಡೋದು. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರು ವಾರು ಯಾಕೆ ನಾವು ಒಂದೇ ಇಲ್ಲಿ. ಜೈ ಅಪ್ಪು ಬಾಸ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಸೊ ಅಪ್ಪು ಬಾಸ್ ಅಂದರೆ ನಮಗೆ ಮಾರ್ಚ್ ಅಂತ ಅಂದರೆ ನಾವು ಎಲ್ಲರಿಗೂ ಯಾರಿಗೆ ಹೊಸ ವರ್ಷ ಜನವರಿಲಿ, ಆದರೆ ನಮಗೆ ಹೊಸ ವರ್ಷ ಹೊಸ ಹಬ್ಬ ಅಂತ ಅಂದರೆ ಅಪ್ಪು ಬಾಸ್ ಬರ್ಡೇ ದಿನನೇ. ಮಾರ್ಚ್ 17 ಅನ್ನೋದು ನಮಗೆ ಯುಗಾದಿ ಹಬ್ಬ, ಮಾರ್ಚ್ 17 ಅನ್ನೋದು ನಮ್ಗೆ ಹೊಸ ವರ್ಷ. ಎಲ್ಲ ನಮಗೆ ಮಾರ್ಚ್ 17ನೇ ತಾರೀಕಿಗೆ ಪ್ರತಿ ವರ್ಷ ನಮಗೆ ಹೊಸ ವರ್ಷದ ಥರ, ಹೊಸ ಹಬ್ಬದ ಥರ ನಮ್ಮ ಬರ್ತ್ಡೇ ಹೆಂಗೆ ಸೆಲೆಬ್ರೇಷನ್ ಮಾಡ್ಕೊತೀವೋ ಅದೇ ಥರ ಅಪ್ಪು ಸರ್ ಬರ್ಡೇನ ನಾವು ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅಪ್ಪು ಸರ್ ನಮ್ಮ ಜೊತೆ ಎಲ್ಲೂ ಇಲ್ಲ, ಎಲ್ಲೂ ಹೋಗಿಲ್ಲ. ಸೊ ಈಗೇನು ಇಲ್ಲಿ ಎಷ್ಟು ಜನ ಫ್ಯಾನ್ಸ್ ನೋಡ್ತಾ ಇದೀವೋ ಇಷ್ಟು ಜನದ ಮಧ್ಯೆ ನಮ್ಮ ಜೊತೆ ಇಲ್ಲಿ ಇಷ್ಟು ಜನ ಪ್ರತಿಯೊಬ್ಬರು ಡ್ಯಾನ್ಸ್ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳು ನಗುಲಿ ಅಪ್ಪು ಸರ್ ಇದ್ದಾರೆ. ಸೊ ಪ್ರತಿ ವರ್ಷ ಇದೇ ಥರ ಸೆಲೆಬ್ರೇಷನ್ ಮಾಡ್ಕೊಂಡು ಇದೇ ಥರ ಇರ್ತೀವಿ. ಜೈ ಅಪ್ಪು ಬಾಸ್. ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಆಕಾಶ ಸಿನಿಮಾನ ನಾವು ನೋಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ ಅಂತೇಳಿ, ಸಂಭ್ರಮಿಸ್ತೀವಿ ಅಂತ ಹೇಳಿ ಅಭಿಮಾನಿಗಳು ಗಮನಿಸಬಹುದು. ನೋಡಿ, ಥಿಯೇಟರ್ಗೆ ಜನ ಬರಲ್ಲ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಅಪ್ಪು ಸರ್ ಅವರ ಸಿನಿಮಾನ ನೋಡ್ಬೇಕು ಅಂತ ಕುಟುಂಬ ಸಮೇತ ಬಂದಿದ್ದಾರೆ. ನಿಮ್ಗೆ ಗೊತ್ತೇ ಇದೆ, ಇದು ಎಕ್ಸಾಮ್ ಟೈಮ್ ಆದ್ರೂ ಕೂಡ ಮಕ್ಕಳನ್ನ ಕೂಡ ಕರ್ಕೊಂಡು ಥಿಯೇಟರ್ಗೆ ಬಂದಿದ್ದಾರೆ. ನೋಡ, ಅಪ್ಪು ಸರ್ ಅವ್ರ ಅಪ್ಪಟ ಅಭಿಮಾನಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಥಿಯೇಟರ್ಗೆ ಜನ ಬರಲ್ಲ ಅಂತೀರಿ, ಇವತ್ತು ನೋಡ್ರೆ ಥಿಯೇಟರ್ ಆಕಾಶ ಸಿನಿಮಾ ರಿಲೀಸ್ಗೂ ಹೌಸ್ಫುಲ್ ಆಗಿದೆ. ಮೇಡಮ್, ಇವತ್ತು ಹೌಸ್ಫುಲ್ ಅಲ್ಲ ಮೇಡಮ್, ಇದು ಬಿಗ್ ಮೋಲ್ ಬಿಟ್ಟು ಹಾಫ್ ಅನ್ ಅವರ್ಗೆ 4 ದಿನಕ್ಕೆ ಮುಂಚೆ ಹೌಸ್ಫುಲ್. ಅಪ್ಪು ಅಂದ್ರೆ ಹಂಗೆ, ಅಪ್ಪು ಬಾಸ್ ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್. ನೋಡಿ, ಹೆಣ್ಮಕ್ಳು ನೋಡಿ, ಫ್ಯಾಮಿಲಿ ವಯಸ್ಸಾದವ್ರು ನೋಡಿ ಯಾವ ಥರ ಇದ್ದಾರೆ ಅಂದ್ರೆ. ಅಪ್ಪು ಸಿನಿಮಾಗಳು ನಾವು ಹೇಳ್ತಾ ಇಲ್ವಾ, ಅಪ್ಪು ಅವ್ರು ಎಲ್ಲೂ ಹೋಗಿಲ್ಲ, ಎಲ್ಲ ಅಭಿಮಾನಿ ದೇವರುಗಳು ಮನಸ್ಸಲ್ಲಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಪ್ರತಿ ವರ್ಷ ಅಪ್ಪು ಬಾಸ್ ಅವ್ರದ್ದು ಒಂದು ಸಿನಿಮಾ ರಿಲೀಸ್ ಮಾಡಿ ಅಂತ ನಾವು ಅಶ್ವಿನಿ ಮೇಡಮ್ ಅವ್ರನ್ನ ಕೇಳ್ಕೊಂಡಿದ್ವು. ಅವ್ರಿಗೊಂದು ಎಲ್ಲ ಅಭಿಮಾನಿಗಳ ಕಡೆಯಿಂದ ಅವ್ರಿಗೊಂದು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಪ್ರತಿ ವರ್ಷ ಇದೇ ರೀತಿ ಯಾವ ಹೀರೋಗಳದ್ದು ಹೊಸ ಸಿನಿಮಾಗಳು ರಿಲೀಸ್ ಆಗ್ಬೋದು, ಅದಕ್ಕೆ ತಕ್ಕನಂಗೆ
ಹಳೆ ಫಿಲಮ್ನ ರಿಲೀಸ್ ಮಾಡಿ ಹೌಸ್ಫುಲ್ ಮಾಡೋ ತಾಕತ್ತಿರೋದು ಅಂತಂದರೆ ರಾಜವಂಶದ ಅಭಿಮಾನಿಗಳಿಗೆ ಮಾತ್ರ ಇದನ್ನೆಲ್ಲ ಹೌಸ್ಫುಲ್ ಮಾಡಿ ಈ ಥರ ಕ್ರೇಜ್ ಮಾಡೋದಕ್ಕೆ ಪ್ರತಿಯೊಬ್ಬರೂ ಹೇಳೋದಷ್ಟೇ, ಕನ್ನಡ ಚಿತ್ರರಂಗದಲ್ಲಿ ಏನಾದರೂ ಒಂದು ಕೆಲಸ ಮಾಡಿ ಒಂದು ಹೆಸರು ಅಂತ ಸಂಪಾದನೆ ಮಾಡಿದ್ರೆ ಅವ್ರನ್ನ ದೇವರು ಅಂತ ಪೂಜಿಸ್ತಾರೆ ಅಂತ ನಮ್ಮ ಅಪ್ಪು ಬಾಸ್ ಸಾಕ್ಷಿ. ಪ್ರತಿಯೊಬ್ಬರು ನಿಮ್ಮ ಕೈಲಾಗಿದ್ದು ದಾನ ಧರ್ಮ ಮಾಡಿ, ನಿಮ್ಮ ಕೈಲಾಗಿದ್ದು ಒಳ್ಳೆ ಕೆಲಸ ಮಾಡಿ ಅಪ್ಪು ಬಾಸ್ನ ಯಾವ ರೀತಿ ಮನುಷ್ಯರನ್ನ ದೇವರು ಅಂತ ಪೂಜೆ ಮಾಡ್ತಾ ಇದ್ದಾರೆ, ಆ ರೀತಿ ನಿಮ್ಗೊಂದು ಒಳ್ಳೆ ಹೆಸರು ಸಿಗುತ್ತೆ ಅಂತ ಹೇಳಕ್ ಇಷ್ಟ ಬೀಳ್ತೀನಿ. ಅಪ್ಪು ಬಾಸ್ಗೆ, ಅಪ್ಪು ಬಾಸ್ಗೆ, ಅಪ್ಪು ಬಾಸ್ಗೆ. ಸ್ಟಾರ್ ಸ್ಟಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬೇಕು ನಮ್ಮ ಅಪ್ಪು ಸರ್ ಬೇಕು. ಎಲ್ಲರ ಮನಸ್ಸಲ್ಲಿ ಹೇಳ್ತಾರೆ, ಯಾರಿಗೆ ತಾನೇ ಇಷ್ಟ ಅಲ್ಲ ನಮ್ಮ ಕರ್ನಾಟಕದ ಅಪ್ಪು ಸರ್ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು. ಸೊ ಇವತ್ತು ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಇದೇನಂದ್ರೆ ನಾವು ಒಂದು ಹಬ್ಬ ತರ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಮೂವಿನ. ಸೊ ಇನ್ನ ಯುಗಾದಿ ಹಬ್ಬ ಎಲ್ಲ ಇದೆ, ಬಟ್ ನಮ್ಗೆ ಇವಾಗ ಒಂದು ಹಬ್ಬದ ವಾತಾವರಣ ಬಂದಿರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಅಪ್ಪು ಮೂವಿ ಪ್ರತಿ ವರ್ಷನೂ ಬರ್ಬೇಕು ಅಂತ ನಾವು ಕೇಳ್ಕೊಂತಾ ಇದೀವಿ. ಸೊ ಫಸ್ಟ್ ಆಫ್ ಆಲ್ ಅಶ್ವಿನಿ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಅಭಿಮಾನಿಗಳ ಒಂದು ಕೊರಗನ ಅವ್ರು ಅರ್ಥ ಮಾಡ್ಕೊಂಡು ಅವ್ರಿಗೆ ನಮಗೆ ಒಂದು ಖುಷಿ ಕೊಡ್ಬೇಕು ಅಂತ ಅವ್ರು ಪ್ರತಿ ವರ್ಷನೂ ಮೂವಿ ರಿಲೀಸ್ ಮಾಡ್ತಿದ್ದಾರೆ. ಸೊ ಇದೇ ಖುಷಿ ನಮ್ಗೆ ಹೇಳ್ಕೊಳ್ಳೋ ಆಗ್ದಿರೋಷ್ಟು ಖುಷಿ ಆಗ್ತಾ ಇದೆ. ಕನ್ನಡಿಗರಿಗೆ ಹೊಸ ವರ್ಷ ಯುಗಾದಿ ಹೆಂಗೋ ಕರ್ನಾಟಕದ ಜನತೆಗೆ, ಕನ್ನಡ ಚಲನಚಿತ್ರಕ್ಕೆ, ಅಭಿಮಾನಿಗಳಿಗೆ, ಅಣ್ಣವರ ಕುಟುಂಬದ ಪಿಕ್ಚರ್ ಯಾವುದೇ ಬಂದ್ರು ಅದೇ ಯುಗಾದಿ ಹಬ್ಬ ಇದ್ದಂಗೆ. ಆ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಯಾರು ಕರೆಯೋದು ಹೇಳೋದು ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಕೈ ಕಾಲುಗಳೆಲ್ಲ ಆ ಚಿತ್ರಮಂದಿರದ ಹತ್ರ ಬಂದ್ಬಿಡ್ತಾ ಇದೆ ಜನಗಳು. ಆ ಒಂದು ಕ್ರೇಜ್ ಹುಟ್ಟಾಕಿರೋದು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ರಾಜವಂಶಕ್ಕೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ದಿನ ನಾವು ಬರ್ತಿರ್ತೀವಿ, ತುಂಬಾ ಚೆನ್ನಾಗಿರುತ್ತೆ ಫಿಲಮ್ ಎಲ್ಲ, ಅಪ್ಪು ಫಿಲಮ್ ಎಲ್ಲ. ಹೌದಾ? ಜೈ ಜೈ ಅಂತಿದ್ರಿ ಅಪ್ಪು ಸರ್ಗೆ. ಯಾಕೆ ಇಷ್ಟ ಅಪ್ಪು ಸರ್ ನಿಮ್ಗೆ? ನಮ್ಗೆ ನಾವು ಅವ್ರ ಫ್ಯಾನ್, ಅದಕ್ಕೆ ನಾವು ಅವ್ರ ಫ್ಯಾನ್. ಅಪ್ಪು ಸರ್ ಜೈ ಅಂತ ನಾವೆಲ್ಲ ಬೇಬಿ LKG ಇಂದಾನು ಫ್ಯಾನ್ ಅಪ್ಪು ಅವ್ರದ್ದು. ಹೇಳಿ ಅಪ್ಪು ಸರ್ ಜೈ ಅಂತ ಜೋರಾಗಿ. ಪವರ್ ಸ್ಟಾರ್ ಅಪ್ಪು ಬಾಸ್ಗೆ. ಆಮೇಲೆ ಅವ್ರು ಏನ್ ಫಾಲೋ ಮಾಡ್ತೀರಾ ನೀವು? ಏನ್ ಫಾಲೋ ಮಾಡ್ತೀರಾ? ಫಿಲಮ್ಗಳ. ಇದು ಅಭಿಮಾನಿಗಳ ಮಾತು ಗಮನಿಸಬಹುದು. ಎಲ್ಲಾ ಫ್ಯಾಮಿಲಿ ಆಡಿಯನ್ಸ್ ನೋಡ, ಇವ್ರು ಅಪ್ಪು ಸರ್ ಅಭಿಮಾನಿ. ಒಬ್ರು ಏನ್ ಮಾತಾಡ್ತೀರಿ, ಏನ್ ಹೇಳ್ತೀರಾ? ಸಿನಿಮಾ ನೋಡಕ್ ಬಂದಿದ್ದೀರಾ? ಸಿನಿಮಾ ನೋಡಕ್ಕೂ ಬಂದಿದೀವಿ, ಎಂಜಾಯ್ ಮಾಡಕ್ಕೂ ಬಂದಿದೀವಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಅಪ್ಪು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇಲ್ಲೂ ಕೂಡ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ, ನೋಡ ಮಾತಾಡ್ಸೋಣ. ಏನ್ ಹೇಳ್ತೀರಾ? ಹಾಯ್. ಆಕಾಶ್ ಸಿನಿಮಾ ರಿಲೀಸ್ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ತುಂಬಾ ಹ್ಯೂಜ್ ಫ್ಯಾನ್, ವೆರಿ ಹ್ಯೂಜ್ ಫ್ಯಾನ್. ತುಂಬಾ ಅಂದ್ರೆ ತುಂಬಾ ಖುಷಿ. ಕೆಲ್ಸ ಎಲ್ಲ ಬಿಟ್ಬಿಟ್ಟು ಲೀವ್ ಹಾಕ್ಬಿಟ್ಟು ಮೂವಿ ನೋಡಕ್ಕೆ ಮೈನ್ ಥಿಯೇಟರ್ ಅಲ್ಲಿ ಸೆಲೆಬ್ರೇಷನ್ಸ್ ಮಾಡಕ್ ಬಂದಿದ್ದೀವಿ. ಸೇಮ್ ಕೆಲಸ ರಜಾ ಹಾಕಿ ಸೆಲೆಬ್ರೇಷನ್ ಮಾಡಕ್ ಬಂದಿದ್ದೀವಿ. ವರ್ಷಕ್ಕೊಂದ್ಸಲ ಇದು ಇಷ್ಟೇ ಜೋಶು, ಇಷ್ಟು ಖುಷಿ ವರ್ಷ ಇರುತ್ತೆ. ಗಮನಿಸಬಹುದು ಫ್ಯಾಮಿಲಿ ಆಡಿಯನ್ಸ್ ಎಲ್ರು ಇವತ್ತು, ಅದ್ರಲ್ಲೂ ಹೆಣ್ಮಕ್ಳು ಥಿಯೇಟರ್ಗೆ ಬಂದ್ರೇನೆ ಒಂಥರ ಸೆಲೆಬ್ರೇಷನ್ ಅಂತ ಅನ್ಸುತ್ತೆ. ಅಪ್ಪು ಸರ್ ಸಿನಿಮಾಗಳನ್ನ ನೋಡ್ಬೇಕು, ರಿಲೀಸ್ ಆಗಿದೆ ಅಂತ ಹೇಳಿ ಫ್ಯಾಮಿಲಿ, ಅದ್ರಲ್ಲೂ ನಮ್ಮ ಹೆಣ್ಮಕ್ಳು ಆ ಕಡಕ್ ಬಂದು ಇಳ್ದಿದ್ದಾರೆ ಅಂದ್ರೆ ಖುಷಿ. ನೋಡ ಮಾತನಾಡಿಸ್ತಾ ಹೋಗ್ತೀನಿ. ರಿಲೀಸ್ ಆಗ್ತಾ ಇದೆ, ನೀವೆಲ್ಲರೂ ಕುಟುಂಬ ಸಮೇತ ಬಂದಂಗೆ ಕಾಣಿಸ್ತಾ ಇದೆ, ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತದೆ. ಆಕ್ಚುಲಿ ತುಂಬಾ ಎಕ್ಸೈಟೆಡ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಅಲ್ವಾ, ಫುಲ್ ಖುಷಿ ಆಗಿದೆ. ಅಪ್ಪು ಸರ್ ಬಗ್ಗೆ ಹೇಳೋದಾದ್ರೆ ಒಳ್ಳೆ ಮನ್ಸವ್ರವ್ರು, ನನಗೆ ತುಂಬಾ ಇಷ್ಟ. ತುಂಬಾ ಇಷ್ಟ. ಇನ್ಸ್ಪೈರಿಂಗ್ ಅವರು. ನಮ್ಮ ಅಪ್ಪು ಭಾಷೆ ಯಾವತ್ತಿದ್ರು ಅಪ್ಪು ಭಾಷೆ, ನಾವು ಬೇರೆ ಏನು ಮಾತಾಡಲ್ಲ. ಅಪ್ಪು ಇಸ್ ಆಲ್ ದ ಬೆಸ್ಟ್, ಆಲ್ವೇಸ್ ಬೆಸ್ಟ್. ಅಪ್ಪು ಸರ್ ಅಂದ್ರೆ ನಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟ. ಸೊ ನನಗೂ ತುಂಬಾ ಇಷ್ಟ. ಇಬ್ರು ಬಂದಿದೀವಿ. ಅಪ್ಪು ಬಾಸ್ ಅಂದ್ರೆ ನಿಮ್ಗೆ ಪ್ರಾಣ, ತುಂಬಾ ಪ್ರಾಣ. ನಾವು ಕನಕಪುರದಿಂದ ಬಂದಿದೀವಿ. ನಮ್ಮ ಮಗ ಅಪ್ಪು ಬಾಸಿಗೆ ನೋಡಕ್ಕೆ ಕರ್ಕ ಬಂದಿದ್ದಾರೆ ಮೇಡಮ್. ನಮಗೆ ಇಷ್ಟ ತುಂಬಾ. ನಮ್ಮ ಮನೇಲೆಲ್ಲ ಅಪ್ಪು ಫೋಟೋನೇ ಇಟ್ಟಿರೋದು. ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಅಪ್ಪು ಫೋಟೋನೇ ಇಟ್ಟು ನಮ್ಮ ಮಗ ಕರ್ಕ ಬಂದವನ್ ಕನಕಪುರದಿಂದ ಮೇಡಮ್. ಯಾವತ್ತು ಮಿಸ್ ಮಾಡಲ್ಲ ಅಪ್ಪುಗೆ, ಯಾವಾಗೂ ಬರ್ತೀವಿ. ಎಲ್ಲಾ ಫಿಲಮು ಮಿಸ್ ಮಾಡದೆ ನೋಡ್ತೀವಿ. ಚೆನ್ನಾಗಿರೋದು. ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ. ನಾವು ಚಿಕ್ಕ ವಯಸ್ಸಿಂದ ಅವ್ರ ಮೂವಿ ನೋಡ್ಕೊಂಡೇ ಬಂದಿರೋದು. ಅಪ್ಪು ಸರ್ ಎಲ್ಲಾ ಮೂವಿನೂ ನಾವು ಫಸ್ಟ್ ಡೇ ಫಸ್ಟ್ ಶೋನೇ ನೋಡೋದು. ಐ ಲವ್ ಯು ಅಪ್ಪು. ಲವ್ ಯು ಅಪ್ಪು ಸರ್. ಫಸ್ಟ್ ಡೇ ಫಸ್ಟ್ ಶೋ ಗಾಂಧಿನಗರದಲ್ಲಿ ನೋಡೋದು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಫಸ್ಟ್ ಟೈಮ್ ಆಕ್ಚುಲಿ
ಮೇನ್ ಥಿಯೇಟ್ರಲ್ಲಿ ಬಂದು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇರೋದು. ಬ್ಲ್ಯಾಕ್ ಅಲ್ಲಿ ಟಿಕೆಟ್ ಸಿಕ್ಕಿದೆ, ಹೌಸ್ಫುಲ್ ಬರೋ ಅಷ್ಟರಲ್ಲೇನೆ. ಕಾಯ್ತಾ ಇದ್ದೀನಿ 10:30 ಆಗೋದಕ್ಕೆ ಮೂವಿ ನೋಡ್ಬೇಕಂತ. ಥ್ಯಾಂಕ್ ಯು ಮೇಡಮ್. ಸಿನಿಮಾ ನೋಡಕ್ ಬಂದಿದ್ದೀರಾ? ಹೌದು. ಎಲ್ಲೋಗಿದ್ದಾರೆ ಅಪ್ಪು ಸರ್? ಈ ಅಪ್ಪು ಸರ ನಮ್ಮ ಹೃದಯದಲ್ಲಿದ್ದಾರೆ. ಏನ್ ಹೇಳ್ತೀರಾ? ಏನ್ ಹೇಳೋದು, ಸಿನಿಮಾ ನೋಡಕ್ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ಸಿನಿಮಾ ನೋಡಿ. ಇನ್ನ 3 days ಇರುತ್ತೆ ಅಲ್ವಾ, ಸಿನಿಮಾ ಬಂದು ನೋಡಿ. ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಇವತ್ತಿಗೆ ಮಾಡ್ದಂಗೆ ಕಷ್ಟ ಆಗುತ್ತೆ. ನೋಡ್ತಾ ಇದ್ದೀವಲ್ಲ, ಮತ್ತೆ ಆ ದಿನಗಳು ವಾಪಸ್ ಬರ್ಬಾರ್ದಾಗಿತ್ತ. ಅವನು ಜೊತೆಗಿದ್ದು ನೋಡಿದ್ರೆ ಎಷ್ಟು ಚೆನ್ನಾಗಿರ್ತೈತಿ ಅಂತ ಅನ್ಸುತ್ತೆ. ಸಿನಿಮಾ ಅಂತೂ ಬಿಡಿ, ಇವಾಗ ನೋಡೋಕ್ಕೂ ಹಂಗೆ ಚೆನ್ನಾಗಿದೆ. ಅಪ್ಪು ಅವರು ರಮ್ಯ ಅವ್ರ ಜೋಡಿ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಅಪ್ಪು ಅವ್ರು ಇಲ್ಲದೆ ನೋಡ್ತಾ ಇರೋದು ಕಷ್ಟ ಆಗುತ್ತೆ. ಅಪ್ಪು ಅವ್ರು ಇಲ್ಲದೆ ನೋಡ್ತಾ ಇರೋದು ತುಂಬಾ ಕಷ್ಟ ಆಗುತ್ತೆ. ಆ ದಿನಗಳು ವಾಪಸ್ಸೇ ಬಂದ್ಬಿಡ್ಬಾರ್ದು ಅನ್ಸುತ್ತೆ. ಅವ್ನು ಇದ್ದು ಜೊತೆಗೆ ಬಂದಿದ್ವಿ, ಅಷ್ಟೇ ಬಂದಿದ್ವಿ. ಈಗ ಕ್ರೌಡ್ ಹಂಗೆ ಅಭಿಮಾನಿ ದೇವರುಗಳು ಹಂಗೆ ಬಂದಿದ್ದಾರೆ. ಅದೇ ಪ್ರೀತಿಯಿಂದ, ಅದೇ ಸ್ಟೀಲ್ಗಳು ನೋಡ್ಕೊಂಡು, ಅದೇ ಕೂಗಾಡ್ಕೊಂಡು ನೋಡ್ತಾರೆ. ಅದನ್ನ ನೋಡಿದಾಗ ಅವ್ನಿಲ್ಲ ಅನ್ಸಲ್ಲ, ಇಲ್ಲೇ ಇದ್ದಾನೆ ಅನ್ಸುತ್ತೆ. ಸಿನಿಮಾದಲ್ಲಿ ಅಪ್ಪು ಸರ್ ಜೀವಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಅವರು ಒಂದಷ್ಟು ಡೈಲಾಗ್ಗಳಿದೆಲ್ಲ ಬದುಕಿಗೆ ಇರುವಂತ ಪ್ರತಿಯೊಂದು ಹಂತದಲ್ಲಿ ಅವರ ಐಡಿಯಾದಲ್ಲಿ ಏನಿದೆ ಅದೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ಡೈಲಾಗ್ಸ್ ಪಾತ್ರ ಮೂಲಕ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಚೆನ್ನಾಗಿ ಬಂದಿದ್ದಾರೆ. ನಮ್ಮ ತಂದೆ ಅವರು, ಚಿಕ್ಕಪ್ಪ ಅವರು ಎಲ್ಲರೂ ಕುತ್ಕೊಂಡಿದ್ರು, ಡೈರೆಕ್ಟರ್ ಎಲ್ಲ ಸೇರಿ ಮಾಡಿದ್ದಾರೆ. ಅದರಿಂದ ಈ ಮಟ್ಟಿಗೆ ಬಂದಿದೆ. ಅವ್ನು ಇಲ್ದಿರೋದು ಬೇಜಾರಾಗಿತ್ತು ಒಂದ್ ಕಡೆ. ಅವ್ನು ಇನ್ನೂ ಇದಾನೆ ಅನ್ಸುತ್ತೆ, ಇಲ್ಲೇ ಇದಾನೆ, ಅಭಿಮಾನಿಗಳ ಹೃದಯದಲ್ಲಿ ಇದಾನೆ ಅಂತ ಅನ್ಸುತ್ತೆ. ಸೂಪರ್. ತುಂಬಾ 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 ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಅಪ್ಪು ಅವರ ಅಭಿಮಾನಿಯಾಗಿ ಬಂದಿದ್ದೀನಿ. ಐ ಆಮ್ ಅ ಕೋ ಆಕ್ಟರ್ ಇನ್ ದಿಸ್ ಫಿಲ್ಮ್. ಆದ್ರೂ ಅವ್ರ ಅಭಿಮಾನಿಯಾಗಿ ಇವತ್ತು ನಾನು ಕೂತು ವೀಕ್ಷಿಸಿದ್ದೀನಿ. ತುಂಬಾನೇ ಖುಷಿ ಆಯ್ತು. ಓ, ಡ್ಯಾನ್ಸ್ ಹೊಡಿ 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 ಇದ್ದಿದ್ದು ಒಂದು, ಅವ್ರ ಜೊತೆ ಇದ್ದಿದ್ದು ಒಂದು ಚಾನ್ಸ್ ಇತ್ತಲ್ಲ ಡ್ಯಾನ್ಸ್ ಮಾಡೋದು. ದಟ್ ಈಸ್ ಅಮೇಸಿಂಗ್. ಈ ಆಲ್ವೇಸ್ ಯೂಸ್ ಟು ಟೆಲ್ ಆಶಿತಾ ಯು ಆರ್ ಅ ಗುಡ್ ಡ್ಯಾನ್ಸರ್ ಅಂತ. ಅದೇ ನನಗೆ ಯಾವಾಗಲೂ ಹೇಳ್ತಿದ್ರು ಯು ಆರ್ ಅ ವೆರಿ ಗುಡ್ ಡಾನ್ಸರ್ ಅಂತ, ಯು ಹ್ಯಾವ್ ದಟ್ ಪ್ರೆಸೆನ್ಸ್ ಆನ್ ಸ್ಕ್ರೀನ್ ಅಂತ. ಸೊ ಅಪ್ಪು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಬಟ್ ನಾನು ಯಾವಾಗಲೂ ಹೇಳ್ತೀನಿ, ಅವ್ರನ್ನ ಯಾವತ್ತೂ ಪಾಸ್ಟ್ ಟೆನ್ಸ್ ಅಲ್ಲಿ ಮಾತಾಡಲ್ಲ ನಾನು. ಸೊ ಹಿ ಈಸ್ ಆಲ್ವೇಸ್ ನನ್ನ ಫ್ರೆಂಡ್ ತರ ಇದ್ರು ಅವರು. ಅಂಡ್ ಐ ಆಮ್ ಸೋ ಹ್ಯಾಪಿ ದಟ್ ದಿಸ್ ಮೂವಿ ಇಸ್ ರಿಯಲಿ ರಿಯಲಿ ಇವತ್ತು ಇಷ್ಟು ಕ್ರೌಡ್ ನೋಡಿ ತುಂಬಾ ಖುಷಿ ಆಯ್ತು. ಇಲ್ಲ ಡೈಲಾಗ್ ಬರೆಯೋ ಟೈಮಲ್ಲಿ ಇದೇನು ಅನ್ಕೊಂಡಿರ್ಲಿಲ್ಲ. ಬಟ್ ಅದೇನು ಅವ್ರು ಸತ್ ಮೇಲೆ ಅದಕ್ಕೆ ಕೆಲವು ಡೈಲಾಗ್ಸ್ ಗಳೆಲ್ಲ ತುಂಬಾ ರಿಲೇಟೆಡ್ ಆಗಿದೆ. ಇದೊಂದೇ ಸಿನಿಮಾ ಅಲ್ಲ, ನಮ್ಮ ಅರಸೋಲ್ಲೂ ಕೂಡ ಅಜ್ಜಿ ಬಾಳೆಹಣ್ಣು ಸೀನಲ್ಲಿ ನಿಂಗೆ 100 ವರ್ಷ ಆಯ್ಸು ಅಂದಾಗ ನಂಗೆ ಅರ್ಧ ಇರ್ಲಿ, ನಿನ್ಗೆ ಅರ್ಧ ಇಟ್ಕೊ ಅಂತ ಹೇಳ್ತಾರೆ. ಇದ್ರಲ್ಲೂ ಅಷ್ಟೇ 100 ವರ್ಷ ಚೆನ್ನಾಗಿರ್ಬೇಕು ಅನ್ನೋದು ಕೆಲವು ಡೈರೆಕ್ಟ್ ಅವರು ರಿಲೇಟೆಡ್ ಆಗಿದೆ. ಅದು ಒಂದ್ ಮನ್ಸಿಗೆ ಬೇಜಾರಾಗುತ್ತೆ. ಯಾಕಂದ್ರೆ ತುಂಬಾ ಮಿಸ್ ಮಾಡ್ತಿದ್ದೀನಿ. ನಾನು ಇವತ್ತು ನಿಮ್ ಮುಂದೆ ನಿಂತ್ಕೊಂಡು ಮಾತಾಡೋದ ಕಾರಣನೇ ಅವರು, ಪಾರ್ವತಮ್ಮ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರ ಓಲ್ ಬ್ಯಾನರೇ ನಾನು ಇವತ್ತು ನಿರ್ದೇಶಕನಾಗಿ ನಿಮ್ ಮುಂದೆ ನಿಂತಿರೋದಕ್ಕೆ ಕಾರಣ. ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತೇನೆ. ಯಾಕಂದ್ರೆ ನಾನು ಅಪ್ಪು, ಆಕಾರ, ಅಭಿ ಮತ್ತೆ ವೀರ ಕನ್ನಡಿಗದಿಂದ ಅವ್ರ ಜೊತೆ ಇದ್ದೀನಿ ಫಸ್ಟ್ ಫಿಲಮ್ ಇಂದ. ಅದು ನನಗೆಲ್ಲೋ ತುಂಬಾ ಒಂಥರ ಫೀಲ್ ಆಗ್ತಾ ಇದೆ, ನೋವು ಆಗ್ತಾ ಇದೆ. ಆಮೇಲೆ ಕೆಲವು ಶಾರ್ಟ್ಸ್ ಎಲ್ಲ ನೋಡಿದಾಗ ನಾನು ಶೂಟಿಂಗ್ ಮಾಡಿದ್ರೆ ನನಗೆ ರಿಮೈಂಡ್ ಆಯ್ತು. ಅದು ಎಲ್ಲೋ ಒಂದ್ಸಲ ಕಣ್ಣೀರ್ ಬಂತು ನನಗೆ. ರಮ್ಯ ಅವ್ರ ಜೊತೆಲಿ ಮಾತಾಡುವಾಗ ಹೇಳಿದ್ರು, ಮಹೇಶ್ ಆ ಸೀನ್ ಅಲ್ಲಿ ನೀವು ಮಾಡಿದ ಜ್ಞಾಪಕ ಇದೆಯಾ, ನೋಡಿದ ತಕ್ಷಣ ಕಣ್ಣೀರ್ ಬಂತು ಅಂತ. ಪಾಪ ಅವರು ಅದೇ ಫೀಲ್ ಮಾಡಿದ್ರು. ನಮ್ಗೆ ತುಂಬಾ ಮಿಸ್ ಮಾಡ್ತಾ ಇದೀವಿ. ಬಟ್ ಸಿನಿಮಾ ತುಂಬಾ ಫ್ರೆಶ್ ಆಗಿದೆ. ಈಗ ಆಡಿಯನ್ಸ್ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರೆ. ಅದು ನನಗೆ ಸ್ವಲ್ಪ ಖುಷಿ. ಯಾಕಂದ್ರೆ 20 ವರ್ಷ ಆದ್ರೂ ಕೂಡ ಅದೇ ಒಂದು ಟ್ರೆಂಡ್ ಇಟ್ಕೊಂಡಿದೆ. ಆಮೇಲೆ ಅಪ್ಪು ಅವ್ರನ್ನ ಎಷ್ಟು ಜನ ಲವ್ ಮಾಡ್ತಾರೆ ಅನ್ನೋದು ಈ ಸಿನಿಮಾ ನೋಡಿದಾಗ ಗೊತ್ತಾಯ್ತು ನನಗೆ. ಅದೇ ಕೆಲವು ಡೈಲಾಗ್ಗಳು ಹೇಳ್ತಾರೆ ಅವರು, ಅದು 100 ವರ್ಷ ಮಾತಾಡೋದು ಅದೆಲ್ಲ, ಕೆಲವೆಲ್ಲ ಜೀವನದಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿರ್ಬೇಕು, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು, ಬೇರೆ ಕೆಲಸ ಮಾಡ್ಬೇಕು, ಅವೆಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. 20 years ಬ್ಯಾಕು ಇಷ್ಟೇ ಸೇಮ್ ಕ್ರೇಜ್ ಇತ್ತು. ಏನಕ್ಕೆ ಅಂತಂದ್ರೆ ಪುನೀತ್ ರಾಜ್ಕುಮಾರ್ದು 5ನೇ ಸಿನಿಮಾ ಅದು. ನಂದು ಫಸ್ಟ್ ಡೆಬ್ಯೂ ಮೂವಿ. ನನಗೆ ಒಂಥರ ಹೆಸಿಟೇಷನ್, ಹೇಗಾಗುತ್ತೋ ಸಿನಿಮಾ ಅಂತ. ಬಟ್ ಜನ ಆಶೀರ್ವಾದ ಮಾಡಿ ಸೂಪರ್ ಹಿಟ್ ಮಾಡಿದ್ರು. ನಿಜವಾಗ್ಲೂ ಜನಗಳನ್ನ ನಾವು ಮರೆಯಕ್ಕಾಗಲ್ಲ. ಯಾಕಂದ್ರೆ ಅಲ್ಟಿಮೇಟ್ ರಿಸಲ್ಟ್ ಕೊಡೋದೇ ಆಡಿಯನ್ಸ್. ನಾನು ಇವತ್ತು ಡೈರೆಕ್ಟರ್ ಆಗಿದ್ದೀನಿ ಅನ್ನೋದು ಕಾರಣನೇ ಪುನೀತ್. ಅವರೇ ನನಗೆ ಆಫರ್ ಕೊಟ್ಟು, ಈ ಕತೆ ಚೆನ್ನಾಗಿದೆ ಮಹೇಶ್ ನೀವು ಮಾಡಿ ಅಂತ ನನಗೆ ಆಫರ್ ಕೊಟ್ರು. ನಾನು ತುಂಬಾ ಮಿಸ್ ಮಾಡ್ತಾ ಇದ್ದೀನಿ ಅವ್ನ 100%. ಓಕೆ,
ಯಾರಿಗೆ ಇಲ್ಲ ನಾವ್ ಹೀರೋಯಿನ್ ಯಾರ್ದು ಫೈನಲ್ ಮಾಡಿರ್ಲಿಲ್ಲ. ಫಸ್ಟ್ ಕತೆ ಪುನೀತ್ ರಾಜ್ಕುಮಾರ್ ಹೀರೋ ಕತೆ ಎಲ್ಲ ಓಕೆ ಮಾಡಿ ಆಮೇಲೆ ಒಂದಷ್ಟು ಆಪ್ಷನ್ಸ್ ಗಳು ಹೀರೋಯಿನ್ ಗಳನ್ನ ಬರ್ಕೊಂಡಾಗ ಕೆಲವರು ಆಪ್ಷನ್ಸ್ ಅಲ್ಲಿ ನಮ್ಗೆ ಇದೇ ಬೆಟರ್ ಆಪ್ಷನ್ ಅನ್ಸ್ತು. ರಮ್ಯಾ ಅವರು ಸ್ವಲ್ಪ ಎಮೋಷನ್ ಸೆಂಟಿಮೆಂಟ್ ಸೀನ್ ಪರ್ಫಾರ್ಮೆನ್ಸ್ ಕ್ಯಾರೆಕ್ಟರ್, ಅದಕ್ಕೆ ಎಲ್ಲ ಗ್ರೂಪ್ ಡಿಸ್ಕಷನ್ ಮಾಡಿ ವರದಣ್ಣ ರಾಜ್ಕುಮಾರ್ ಅವರು ನಾವು ಎಲ್ಲ ಡಿಸೈಡ್ ಮಾಡಿ ರಮ್ಯಾ ಅವ್ರನ್ನ ಸೆಲೆಕ್ಟ್ ಮಾಡಿ. ಹೌದು, ನನಗೆ ಭಯ ಅದು ಮಾಡ್ಬೇಕಾರೆ. ನಾನು ಬೇಡ ಸರ್ ಅಂದೆ. ಇಲ್ಲ ಮಹೇಶ್ ಏನಾಗಲ್ಲ, ಚಿಕ್ ಶಾಟ್ ಏನಿಲ್ಲ ಅಂತ. ರಾಮ್ ಶೆಟ್ರು ಬೇಡ ಅಂದ್ರು, ಫೈಟ್ ಮಾಸ್ಟ್ರು ಅವರೇ ಆಟ ಹಿಡಿದು ನಾನು ಮಾಡೇ ಮಾಡ್ತೀನಿ ಅಂತ ಪುನೀತ್ ಸರ್ ಮಾಡಿದ್ರು. ಅದು ಸ್ವಲ್ಪ ಗ್ಲಾಸ್ ಬ್ರೇಕ್ ಆಗೋದು ಸ್ವಲ್ಪ ಲೇಟ್ ಆಯ್ತು. ಆಗ ಸ್ವಲ್ಪ ಈ ತೊಡೆಗೆ ಮತ್ತೆ ಕೈಗೆ ಸ್ವಲ್ಪ ಬ್ಲಡ್ ಆಯ್ತು. ಸ್ವಲ್ಪ ತೊಡೆಗೆ ಒಂದು ಸ್ಟಿಚ್ ಕೂಡ ಹಾಕಿಸ್ರು. ಪುನಃ ನಿಲ್ಲಿಸ್ಲಿಲ್ಲ, ಪುನಃ ಶೆಡ್ಯೂಲ್ ಪ್ಯಾಕಪ್ ಮಾಡ್ಲಿಲ್ಲ. ಪುನಃ ನೆಕ್ಸ್ಟ್ ಡೇ ಕೂಡ ಶೂಟಿಂಗ್ ಬಂದ್ರು ಅವರು. ಆ ತರ ಒಂದು ಎನರ್ಜಿ ಇರುವಂತ ಹೀರೋ ಅವರು. ಆಮೇಲೆ ಯಾರಿಗೂ ಏನು ಅರ್ಟ್ ಮಾಡಲ್ಲ, ಪ್ರತಿಯೊಬ್ಬರು ಆ ಸ್ಮೈಲಿಂಗ್ ಫೇಸ್ ಅಲ್ಲೇ ಎಲ್ಲ ರಿಸೀವ್ ಮಾಡ್ಕೊಂತಾರೆ, ಹಾಗೆ ನಗ್ತಾನೆ ಮಾತಾಡ್ತಾರೆ. ಆಮೇಲೆ ಯಾರು ಫೋಟೋ ಹೊಡ್ಸ್ಕೊಳಕ್ ಬಂದ್ರು ಅಭಿಮಾನಿಗಳು ಅದೇ ಖುಷಿಲಿ ಅದೇ ಪೇಷನ್ಸ್ ಇಂದ ಹೊಡಿತಾರೆ. ಒಂದ್ಸಲನೂ ಅವ್ರ ಪೇಷನ್ಸ್ ಕಳ್ಕೊಂಡಿಲ್ಲ. ಆ ತರ ಇರೋದು ತುಂಬಾ ಕಷ್ಟ. ರಾಜ್ಕುಮಾರ್ ಅವ್ರು ನೋಡಿದಾಗ ನಾವು ಸರಳವಾಗಿರೋದು ತುಂಬಾ ಕಷ್ಟ. ಯಾಕೆಂದ್ರೆ 1-2 ದಿನ 3 ದಿನ ನಾಟಕ ಆಡ್ಬೋದು, ಲೈಫ್ ಲಾಂಗ್ ಹಂಗ್ ಇರಕ್ಕಾಗಲ್ಲ. ರಾಜ್ಕುಮಾರ್ ಅವ್ರ ತರನೇ ಪುನೀತ್ ರಾಜ್ಕುಮಾರ್ ತುಂಬಾ ಸರಳವಾಗಿ ಅಭಿಮಾನಿಗಳ ಜೊತೆ ಬೆರೀತಾ ಇದ್ರು. ಎಷ್ಟು ಜನ ಫೋಟೋ ಕೇಳಿದ್ರು ಬೇಜಾರಿಲ್ಲದೆ ಫೋಟೋ ಹೊಡ್ಸ್ಕೊತಾ ಇದ್ರು. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಈಗ ಸ್ವಲ್ಪ ಕಣ್ಣಲ್ಲಿ ನೀರ್ ಬರುತ್ತೆ. ಆ ತರ ಒಂದು ಫೀಲ್ ಆಗುತ್ತೆ. ಇಲ್ಲ, ತುಂಬಾ ಜನ ನನ್ಗೆ ಮೊನ್ನೆ ಇಂಟರ್ವ್ಯೂಸ್ ಅಲ್ಲೂ ನಿಮ್ ಚಾನೆಲ್ಗಳಲ್ಲಿ ಆ ಹೊರಗಡೆ ಎಲ್ಲ ಕೇಳಿದಾಗ ಸರ್ ನೆಕ್ಸ್ಟ್ ಅರಸು ಮಾಡಿ ಅಂತ ಹೇಳಿದ್ರು. ಯಾಕಂದ್ರೆ ಅರಸು ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾ. ರಮ್ಯಾ, ಮೀರಾ ಜಾಸ್ಮಿನು, ಪುನೀತ್ ರಾಜ್ಕುಮಾರ್, ಆಮೇಲೆ ದರ್ಶನ್ ಅವರು ಮತ್ತೆ ಆದಿತ್ಯ ಅವರು ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರೆ ಅದಕ್ಕೆ ಒಂದು ಬಿಗ್ ಸಿನಿಮಾ ಅದು. ಆಮೇಲೆ ಬಿಗ್ ಸ್ಕೇಲ್ ಅಲ್ಲಿ ಮಾಡಿರೋಂತ ಸಿನಿಮಾ ಅದು. ಫಾರಿನ್ ಅಲ್ಲಿ ಹೆಚ್ಚು ಕಮ್ಮಿ ಒಂದು 20-25 ದಿನ ಶೂಟಿಂಗ್ ಮಾಡಿದೀವಿ. ಆ ಸಿನಿಮಾನು ಕೂಡ ತುಂಬಾ ಜನ ಕೇಳ್ತಾ ಇದಾರೆ. ಗೊತ್ತಿಲ್ಲ ಅಶ್ವಿನಿ ಮೇಡಮ್ ಏನ್ ಡಿಸೈಡ್ ಮಾಡ್ತಾರೆ, ಅಲ್ಟಿಮೇಟ್ ಡಿಸಿಷನ್ ಅವ್ರದ್ದು. ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಮೇ ಬಿ ಅವ್ರು ಮಾಡ್ಬೋದು, ಅಲ್ಟಿಮೇಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅಲ್ಟಿಮೇಟ್ ಡಿಸಿಷನ್ ಮೇಡಮ್ ಅಶ್ವಿನಿ ಮೇಡಮ್. ಥ್ಯಾಂಕ್ ಯು ಸಿಕ್ಕಾಪಟ್ಟೆ ಖುಷಿ ಆಯ್ತು ನನ್ಗಂತೂ. ನನಗೆ ಫಸ್ಟ್ ಟೈಮ್ ರಿಲೀಸ್ ಆದಾಗ ನೋಡಕ್ ಆಗಿರ್ಲಿಲ್ಲ. ಇವತ್ತು ಅದಕ್ಕೇನೆ ಫಸ್ಟ್ ಶೋ ಮಿಸ್ ಮಾಡ್ಲೇಬಾರ್ದು ಅನ್ಕೊಂಡು ಬಂದಿದ್ದೀನಿ. ತುಂಬಾ ಎಕ್ಸೈಟೆಡ್ ಆಗಿದೆ ನಾನು. ಮತ್ತೆ ಅಪ್ಪು ಸರ್ ಮತ್ತೆ ರಮ್ಯಾ ಮ್ಯಾಮ್ ಸ್ಕ್ರೀನ್ ಅಲ್ಲಿ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾನು ಥಿಯೇಟರ್ ಅಲ್ಲಿ ಬಂದು ನೋಡಿರ್ಲಿಲ್ಲ. ಅದಕ್ಕೆ ರೀ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದಾಗ ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೆ. ನೈಟ್ ಇಂದ ನಾನು ಕರೆಕ್ಟ್ ಆಗಿ ನಿದ್ದೆ ಮಾಡಿರ್ಲಿಲ್ಲ. ಯಾವಾಗ ಸಿನಿಮಾ ನೋಡ್ತೀನಿ ಅಂತ ಅಷ್ಟು ಎಕ್ಸೈಟ್ ಆಗಿದೆ. ಸೋ ಹ್ಯಾಪಿ. ಲಾಸ್ಟ್ ಅಲ್ಲಿ ಅವರಿಬ್ರು ಒಂದಾಗ್ತಾರಲ್ಲ, ಅದು ನಂಗೆ ತುಂಬಾ ಇಷ್ಟ. ಮತ್ತೆ ಸಾಂಗ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅಪ್ಪು ಸರ್ ಸ್ಕ್ರೀನ್ ಅಲ್ಲಿ ಬಂದಾಗೆಲ್ಲ ಒಂಥರ ಖುಷಿ ಆಗುತ್ತೆ. ತುಂಬಾ ಖುಷಿ ಆಯ್ತು. ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ಟೆ ನಾನು. ರಮ್ಯಾ ಮ್ಯಾಮ್ ಇಲ್ಲಿ ಇದಾರೆ ಅನ್ಕೊಂಡು ನಾನು ಅಲ್ಲಿಂದ ವೀರೇಶ್ ಇಂದ ಇಲ್ಲಿಗೆ ಬಂದೆ ನೋಡಕ್ಕೆ ಅಂತ. ಬಟ್ ಮಾತಾಡಕ್ ಆಗಿಲ್ಲ. ದೂರದಿಂದ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅವ್ರಿಗೆ ಮೋಟಿವೇಶನ್ ಅದು ಒಂಥರ. ಅವ್ರು ಹೇಳ್ತಿದ್ದ ಡೈಲಾಗ್ಸ್ ಹೇಳ್ತಿದ್ರು ಹೌದಲ್ವಾ, ಎಷ್ಟೊಂದು ಸೀನ್ಸ್ ನಮ್ಗೆ ಮೋಟಿವೇಶನ್ ಕೊಡುತ್ತೆ. ಸರ್ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಾನು ಈ ಸಿನಿಮಾನ ಫಸ್ಟ್ ಶೋ ನೋಡಿರ್ಲಿಲ್ಲ. ಸೊ ಅದೊಂದು ಡ್ರೀಮ್ ಇತ್ತು, ಯಾವಾಗಲೂ ಇರುತ್ತಲ್ಲ ಫಸ್ಟ್ ಶೋ ನೋಡ್ಬೇಕು ಅಂತ. ಸೊ ಇವತ್ತು ಆ ಡ್ರೀಮ್ ಕಮ್ ಟ್ರೂ ಆಯ್ತು. ಹೊರಗಡೆ ಬಂದು ಅಪ್ಪು ಸರ್ನ ಫ್ರೇಮಲ್ಲಿ ನೋಡಿದ್ದು ವಾಟ್ ಅ ಚಾರ್ಮರ್. ಎಷ್ಟು ಖುಷಿ ಆಯ್ತಪ್ಪ, ಹಿಂಗೆ ಇರ್ಬೇಕು. ಸೊ ಆಮೇಲೆ ಜನ ಬಂದು ಅಪ್ಪು ಅದಕ್ಕಿಂತ ನಾನು ಮನ್ಸಿಂದ ಕಿರ್ಚಾಡಿದೆ. ದಿಸ್ ಇಸ್ ಹೌ ಸಿನಿಮಾ ಶುಡ್ ಬಿ ಸೆಲೆಬ್ರೇಟೆಡ್. ವೆರಿ ಹ್ಯಾಪಿ. ಸರ್ ಆನೆಸ್ಟ್ಲಿ ಹೇಳ್ಬೇಕಾದ್ರೆ ಅವ್ರ ಡ್ಯಾನ್ಸ್, ಅವ್ರ ಸ್ಟೈಲ್ ಸರ್ ಇವಾಗ ನೋಡಿದ್ರ ಆ ಸಿನಿಮಾಲಿ ಇವಾಗೆ ಬಾಗಿ ಪ್ಯಾಂಟ್ಸ್ ಎಲ್ಲ ಅವಾಗ ಹಾಕೊಂಡಿದ್ದಾರೆ ಅವರು. ಇವಾಗ ಟ್ರೆಂಡ್ ಅಲ್ಲಿ ಇದೆ ಅದು. ಸೊ ಇನ್ಫ್ಯಾಕ್ಟ್ ಅವ್ರು ನೋಡೋದೇ ಒಂದು ಸೆಲೆಬ್ರೇಷನ್ ಅಲ್ವಾ. ಪ್ರತಿ ಒಂದು ಮೂಮೆಂಟ್ ಅವ್ರ ಕೆಮಿಸ್ಟ್ರಿ, ಆ ಫ್ರೆಂಡ್ಶಿಪ್ ಆಗ್ಲಿ, ಆಮೇಲೆ ನೋಡಿ ಎಲ್ಲೂ ಹುಡುಗಿರ್ನ ವೆರಿ ಬ್ಯೂಟಿಫುಲಿ ತೋರಿಸಿದ್ದಾರೆ. ಸೊ ಆಮೇಲೆ ಫ್ಯಾಮಿಲಿ ವ್ಯಾಲ್ಯೂಸ್ ಬ್ಯೂಟಿಫುಲ್ ಸರ್. ವಾಟ್ ಅಬ್ಸಲ್ಯೂಟ್ ಆರ್ಟ್ ಅಷ್ಟೇ. ಸಿನಿಮಾ ರಿಲೀಸ್ ಆಗಿ ಎಷ್ಟು ವರ್ಷ ಆಯ್ತು ಹೇಳಿ? 20 years ಮೇಲೆ ಆಗಿದಲ್ಲ. ಇನ್ನೂ ರಿಲೆವೆಂಟ್ ಇದೆ ಅಂದ್ರೆ ಯೋಚನೆ ಮಾಡಿ. ಸೊ ಇದೆಲ್ಲ ಯಾವಾಗ ಆಗುತ್ತೆ ಗೊತ್ತಾ, ಅದು ಆಲೋಚನೆ ಇಟ್ಕೊಂಡು ಮಾಡಿರ್ತಾರಲ್ಲ. ದಟ್ ಇಸ್ ವೈ ಹಿ ಇಸ್ ಗಾಟ್ ವೆರಿ ಹ್ಯಾಪಿ ಟು ವಾಚ್ ದಿಸ್ ಮೂವಿ. ನನ್ಗೆ ಡ್ರೀಮ್ ಕಮ್ ಟ್ರೂ ಅನ್ಸ್ತದೆ ಅವೆಲ್ಲ. ಇದೆಲ್ಲ ನನ್ಗೆ 20 ವರ್ಷದ ಮುಂಚೆ ಒಂದು ಕನ್ಸಷ್ಟೇ. ಆಕ್ಟ್ ಆಗ್ಬೇಕು, ಎಲ್ಲ ಸೆಲೆಬ್ರಿಟಿ ಜೊತೆ ಸಿನಿಮಾ ನೋಡ್ಬೇಕು ಅಂತ. ಇವತ್ತು ಆ ಡ್ರೀಮ್ ಐ ಆಮ್ ಲಿವಿಂಗ್ ದ ಡ್ರೀಮ್. ಸೊ ಥ್ಯಾಂಕ್ ಯು ಗಾಡ್. ರಮ್ಯಾ ಮ್ಯಾಮ್ ಜೊತೆ ಅವ್ರ ಸಿನಿಮಾ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ವೆರಿ ಹ್ಯಾಪಿ. ಡೆಫಿನೆಟ್ಲಿ ಸರ್. ಸಿ ಆಸ್ ಎ ಬಡ್ಡಿಂಗ್ ಆಕ್ಟರ್ ನಾನು ಹುಟ್ಟಾಗಿಂದ ಒಂದು ಆಕ್ಟರ್ ಆಗ್ಬೇಕು ಅಂದ್ರೆ ಆಲ್ವೇಸ್ ಬಿ ಇನ್ಸ್ಪಿರೇಷನ್ ಅಲ್ಲ. ಸೊ ಅಪ್ಪು ಸರ್ ವಾಸ್ ಅ ಬಿಗ್ ಇನ್ಸ್ಪಿರೇಷನ್. ಅವ್ರ ತರ ಸಿನಿಮಾಗಳು ಮಾಡ್ಬೇಕು, ಜನರ ಮನ್ಸ್ ಗೆಲ್ಬೇಕು. ಇನ್ಫ್ಯಾಕ್ಟ್ ಯಾವ್ದಪ್ಪ ರಾಜ್ ಮೂವಿ ನಂಗೆ ತುಂಬಾ ಇಂಪ್ಯಾಕ್ಟ್ ಆಯ್ತು. ಅಲ್ಲೂ ಅವ್ರು ಆಕ್ಟರ್ ಆಗ್ಬೇಕು ಅಂತ ಹೇಳ್ತಾರಲ್ಲ ಸಿನಿಮಾಲಿ. ಸೊ ಅದು ಜಾಕಿ
ತುಂಬಾ ಸಿನಿಮಾಗಳು. ಇನ್ಫ್ಯಾಕ್ಟ್ ಇವತ್ತು ಕೂಡ ಪ್ರತಿಯೊಂದು ದಿನಾನು ಅವರ ಒಂದು ಸಾಂಗ್ ಕೇಳ್ತೀನಿ. ಸೊ ಎವರ್ ಗ್ರೀನ್ ಸಾಂಗ್ಸ್, ಎವರ್ ಗ್ರೀನ್ ಡೈಲಾಗ್ಸ್, ಆಬ್ಸಲ್ಯೂಟ್ಲಿ ಎಂಜಾಯ್ ವಾಚಿಂಗ್. ಆಡಿಯನ್ಸ್ ಒಂದಿಷ್ಟು ಥಿಯೇಟರ್ ಬರೋರ ಸಂಖ್ಯೆ ಕಡಿಮೆ ಇದೆ. ನಾವು ಅಪ್ಪು ಸರ್ ಅವರ ಅನುಪಸ್ಥಿತಿ ನಮ್ಗೆ ಕಾಣಿಸ್ತಾ ಇದೆ. ಅಂದ್ರೆ ಅವ್ರು ಇದ್ದಿದ್ರೆ ಜನ ಬರೋರ ಸಂಖ್ಯೆ ಹೆಚ್ಚಾಗ್ತಿದೆ. ನಾವು ಬಹುಶಃ ಅವರ ಈ ಸಿನಿಮಾ ರಿಲೀಸ್ ಆಗೋದ್ರಿಂದ ಇನ್ನು ಹೆಚ್ಚಿನ ಜನ ಥಿಯೇಟರ್ ಕಡೆ ಮುಖ ಮಾಡ್ತಾರೆ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದ್ರೆ ಇವತ್ತಿನ ನೋಡ್ತಾ ಇದ್ದೆ ಒಬ್ಬ ಹೀರೋಯಿನ್ ಇಟ್ಕೊಂಡು ತಮಾಷೆಯಾಗಿ ಒಂದು ಪಾತ್ರನ ಕಟ್ಟೋದ್ರ ಜೊತೆಗೆ ಒಂದಿಷ್ಟು ವ್ಯಾಲ್ಯೂಸ್ ಹೇಳುತ್ತಿದ್ದಲ್ಲ. ಪ್ರತಿ ಸನ್ನಿವೇಶದಲ್ಲೂ ಒಂದಿಷ್ಟು ಹೀರೋ ಮೂಲಕ ಒಂದಿಷ್ಟು ಒಳ್ಳೆ ಸಂದೇಶ ಕೊಡೋದಿದೆಯಲ್ಲ, ಫ್ಯಾಬ್ಯುಲಸ್. ಅಂದ್ರೆ ಈಗಿನ ರೈಟಿಂಗಿಗೂ ಆಗಿನ ರೈಟಿಂಗ್ ವ್ಯತ್ಯಾಸ ಅದೇ ಅನ್ಸುತ್ತೆ. ಅಂದ್ರೆ ಹ್ಯೂಮರಸ್ ಆಗಿ ಒಂದಿಷ್ಟು ವ್ಯಾಲ್ಯೂಸ್ ನ ಹೇಳ್ತಾ ಇದ್ರಲ್ಲ, ಬಹುಶಃ ಆ ಒಂದು ರೈಟಿಂಗ್ ಕಾಣಿಸ್ತಾ ಇದೆ. ಬಹುಶಃ ಇವತ್ತಿಗೆ ಆ ಒಂದು ರೈಟಿಂಗ್ ಮಿಸ್ಸಿಂಗ್ ಇದೆ. ವಾಪಸ್ ಆ ತರದ ರೈಟಿಂಗು, ಆ ತರದ ನಿರ್ದೇಶಕ ಮತ್ತೆ ಬರ್ಬೇಕಂತ ನನಗೆ ಅನ್ಸುತ್ತೆ. ಅದ್ಭುತ ಜೋಡಿ ಅದು. ಅದನ್ನ ಎಷ್ಟು ಕಣ್ ತುಂಬಿಕೊಂಡ್ರು ಸಾಕಾಗಲ್ಲ. ರಮ್ಯ ಅವ್ರು ಸ್ಪೆಷಲಿ ನಾವು ಈ ಸಿನಿಮಾ ರಿಲೀಸ್ ಆದ ಥಿಯೇಟರ್ ನೋಡಿದ್ವಿ. ನೇರವಾಗಿ ಅವ್ರು ಡಾನ್ಸ್ ಮಾಡೋದು ನೋಡಿದ್ವಿ ಆ ಹಾಡ್ ಬಂದಾಗ. ಅವ್ರದ್ದು ಜೋಡಿ ಅಂತ ಅದನ್ನ ಇರ್ರಿಪ್ಲೇಸಬಲ್. ಅದು ಆ ತರ ಜೋಡಿ ಮತ್ತೆ ಮತ್ತೆ ಮುಟ್ಕೋಬೇಕು. ಮ್ಯಾಮ್ ಇದೆಲ್ಲ ಒಂದು ಹಬ್ಬ ಥರ ನಮಗೆ. ಅಪ್ಪು ಅವ್ರ ಫ್ಯಾನ್ಸ್ ನಾವು. ಅಂದರೆ 75 ವರ್ಷದಿಂದ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಏನಿದೆಯೋ ಅದು ನಮ್ಮ ಕರ್ನಾಟಕಕ್ಕೆ ತಳಪಾಯ ಹಾಕೊಟ್ಟಂಥ ವಂಶ ಅದು. ಯಾವತ್ತಿದ್ರೂ ನಾವು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಗೆ ನಮಗಿದು ಯಾವಾಗೂ ಹಬ್ಬ ಮ್ಯಾಮ್. ವರ್ಷನೂ ನಾವು ಮಾರ್ಚ್ 17ನೇ ತಾರೀಕು ನಾವೇ ಸೆಲೆಬ್ರೇಷನ್ ಮಾಡಿ ಎಂಜಾಯ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಲೈಕ್ ನಮ್ಗೆಲ್ಲ ಅಪ್ಪು ಫ್ಯಾನ್ಸ್ಗೆ ವರ್ಷಕ್ಕೆ ಒಂದ್ಸರಿ ನಮ್ಗೆ ಈ ತರ ಒಂದು ಚಾನ್ಸ್ ಸಿಗುತ್ತೆ. ತುಂಬಾ ಎಂಜಾಯ್ ಮಾಡಿದ್ವಿ. ಪ್ರತಿಯೊಂದು ಮೂಮೆಂಟ್ ನ ಕೂಡ ಎಂಜಾಯ್ ಮಾಡಿದೀವಿ. ನೀನೇ ಸಾಂಗ್ ಆಗಿರ್ಬೋದು, ಹಬ್ಬ ಸಾಂಗ್, ಪ್ರತಿಯೊಂದು ಡೈಲಾಗ್ ನ ಕೂಡ ಲೈಕ್ ಪ್ರತಿಯೊಂದು ಮೂಮೆಂಟ್ ನ ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಆಯ್ತು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 5ನೇ ಮೂವಿ ಆಕಾಶ್ 2005 ರಿಲೀಸ್ ಆಗಿ 200 ಡೇಸ್ ರನ್ನಿಂಗು ಬ್ಲಾಕ್ ಬಸ್ಟರ್ ವಿನ್ನಿಂಗ್ ಆಗಿತ್ತು. ಇವತ್ತು ಅವ್ರ ಬರ್ತ್ಡೇಗೋಸ್ಕರ ರಿಲೀಸ್ ಮಾಡಿದ್ರೆ ಸಿನಿಮಾ ಸೂಪರ್ ಆಗಿದೆ. ನೋಡೋದಕ್ಕೆ ತುಂಬಾ ಇದಾಗಿದೆ. ಕೆಲವೊಂದು ಸೀನಲ್ಲಿ ಅಳು ಬರುತ್ತೆ. ಅವ್ರು ಇಲ್ಲ ಅಂದ್ರೆ ನಮ್ಗೆ ಫೀಲ್ ಆಗಿದೆ. ತುಂಬಾ ಚೆನ್ನಾಗಿದೆ. ದಿನ ಎತ್ತುಕೊಳ್ಳಿ. ಅಪ್ಪು ಅವರು ಆಕಾಶದ ಎತ್ತರದಲ್ಲಿದ್ದಾರೆ. ಇಲ್ಲ, ಅಪ್ಪ ಅವ್ರು ಬಂದ್ರೆ ಖುಷಿ ಆಯ್ತು. ಮತ್ತೆ ಪುನರ್ಜನ್ಮ ಪಡ್ಕೊಂಡ್ ಬರಲಿ. ಯುಗಾದಿ ಹಬ್ಬ ಬಂದಿದೆ, ಅಪ್ಪು ಬಾಸ್ ಬಂದಿದ್ದಾರೆ. ಮನೆ ಮಂದಿ ಎಲ್ಲ ಬಂದು ಆಕಾಶ್ ನೋಡ್ಕೊಂಡು ಹೋಗಿ. ಬಟ್ ಈ ಸಲ ಬಂದು ನಾವು ಥಿಯೇಟರ್ ಅಲ್ಲಿ ನೋಡುವಂತ ಅವಕಾಶ ಸಿಕ್ಕಿದೆ. ಬಟ್ ಈ ಚಾನ್ಸ್ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ರಾಘಣ್ಣನ ಜೊತೆ ನೋಡಿದ್ವಿ, ರಮ್ಯಾ ಮೇಡಮ್ ಜೊತೆ ನೋಡಿದ್ವಿ, ತುಂಬಾ ಖುಷಿ ಆಯ್ತು. ವಿನಯ್ ಸರ್ ಕೂತಿದ್ರು, ತುಂಬಾ ಖುಷಿ ಆಯ್ತು. ಜೈ ಅಪ್ಪು ಬಾಸ್. ಬಾಸ್ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ, ಎಷ್ಟು ಮಾತಾಡಿದ್ರು ಸಾಕಾಗಲ್ಲ. ಯಾಕಂದ್ರೆ ಭಗವಂತ ಬಂದಿದ್ದಾರೆ, ದಯವಿಟ್ಟು ಬಂದು ಪ್ರಸಾದ ತಗೊಳ್ಳಿ. ನಮ್ಮ ಬಾಸ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಎದೆ ಮುಡ್ಕೊಂಡು ಹೇಳ್ತೀನಿ, ಅವರ ಅಭಿಮಾನಿ ಆಗಿರೋದಕ್ಕೆ. ಯಾಕಂದ್ರೆ ಒಂದ್ಸತಿ ಅಳು ಬರುತ್ತೆ, ಬಾಸ್ ಇರ್ಬೇಕು ಆಯ್ತು ಅಂತ. ಇನ್ನು ಯಾವ ಸಿನಿಮಾನ ಈ ತರ ಸೆಲೆಬ್ರೇಟಿ ಮಾಡಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಪ್ರತಿ ವರ್ಷ ಅಲ್ಲ, ಪ್ರತಿ ತಿಂಗಳು ಈ ತರ ಸಿನಿಮಾ ಬಂದ್ರೆ ಡೈಲಿ ಇದೇ ತರ ಹವಾ ಇರುತ್ತೆ. ಜೈ ಅಪ್ಪು ಬಾಸ್. ಇದು ಅಭಿಮಾನಿಗಳ ಮಾತು. ಅಪ್ಪು ಸರ್ ಎಲ್ಲೂ ಹೋಗಿಲ್ಲ, ಫಾರಿನ್ ಹೋಗಿದ್ದಾರೆ, ಬರ್ತಾರೆ ಅಂತ ಹೇಳಿ ಅಭಿಮಾನಿಗಳು ಇವತ್ತಿಗೂ ಕೂಡ ಕಾಯ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಭಾವುಕ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.